ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಭಾರತ್ ಮಾತಾಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಇದು ಕಾಣದ ಕೈಗಳಂತ ಕೆಲಸ ಮಾಡಕತ್ತಾವ ಸರ್. ಈಗ ರಾಜಕೀಯ ಒತ್ತಡ ಐತಿ ಸರಿ, ಆದ್ರೆ ಅವ್ರಿಗೆಲ್ಲರೂ ಈ ರೀತಿ ಮಾಡ್ಕೊಂತ ಹೊಂಟಾರ ಅಂತಂದ್ರ ಕಾನೂನಿಗೆಲ್ಲ ಗೌರವ ಉಳ್ತೈತಿ ಇರಲ್ಲ. 7-8 ದಿವಸಗಳಲ್ಲಿ ಇಷ್ಟು ಸತತವಾಗಿ ನಾವು ದೀನ ದಲಿತರ ನ್ಯಾಯಪರ ನಾವು ಕುಂತೀವಿ ಅಂದ್ರೆ ಇದು ಅನ್ಯಾಯ ಅನಿಸುತ್ತದೆ. ಈ ಕ್ರಮ ತಗೊಂಡವ್ರು ಯಾರು ಹೇಳಿ ಸರ್? ಇದಕ್ಕೆ ತಗೋಬೇಕಲ್ಲ ಸರ. ಇವ್ರ ಕಡೆಯಿಂದ ಎಷ್ಟು ರೊಕ್ಕ ಲಂಚ ಪಡೆದಿರ್ಬೋದು ಸರ್, ಪರ್ಮಿಷನ್ ಕೊಡ್ಬೇಕಾಗಿತ್ತಪ್ಪ ಅಂದ್ರೆ 32 ಸ್ಕೂಲ್ ವಿರುದ್ಧ ಸಾವಿರಾರು ಕೋಟಿ ಅವ್ರು ಗಳಿಸ್ಕೊಂಡು ಕುಂತಾರ. ಅದು ಬಡ್ರ ಮ್ಯಾಗ 20,000, 30,000, 50,000 ಗಂಟ್ಲೆ ತೊಗೊಂಡು ಕ್ಯಾಚ್ ಇವ್ರು ಕೋಟ್ಯಾಂಗಟ್ಲೆ ಗಳಿಸ್ಕೊಂಡು ಕುಂತಿರ್ತಾರ ಅಂತಂದ್ರೆ ಮತ್ತು ಅದ್ರ ಜೊತೆ ಇವರು ಭಾಗಿ ಇರ್ಬೋದಲ್ಲ ಸರ್. DDPI ಮತ್ತು BO ಇವರು ಭಾಗಿ ಇರ್ಬೋದಲ್ಲ. ಅದಕ್ಕೆ ಇದು ಡಿಲೇ ಆಗತ್ತೆ ಸರ್. 7 ದಿವಸ ಆದರೂ ಕೂಡ ಎಲ್ಲ ದಾಖಲೆಗಳ ಕಣ್ಣು ಮುಂದಿದ್ರು ಕೂಡ ಇವ್ರ ಮ್ಯಾಗ ಕ್ರಮ ತಗೊಳ್ಳೋದು ಎಷ್ಟು ಬಲಟ್ ಇರ್ಬೋದು ಸರ್. ಇವರು ರಾಜಕೀಯ ಇಂಪ್ಲೇಸ್ ಅಷ್ಟು ಇರ್ಬೋದು ಇವ್ರದ್ದು. ಅಲ್ಲ, ಇನ್ನು 8 ಚೆಕ್, ಇನ್ನು 10 ಸಾವಿರ ಸರ್ ನಾವು ಕುಂದಿರ್ತೀವಿ. ಅದು ಪ್ರಶ್ನೆ ಬಂದಿರೋದಿಲ್ಲ. ಒಂದು ಮೇಟ್ಗೆ ಹಚ್ಚು ಮಟ್ಟ ಕುಂದಿರ್ತೀವಿ. ಇನ್ನು ಬಂದ ಸರ ಇನ್ನು ಮ್ಯಾಗ ಪಬ್ಲಿಸಿಟಿ ಆಗೈತಿ, ಇನ್ನು ರಾಜ್ಯ ಮೂಲಿ ಮಂದಿ ಬರ್ತೈತಿ. ಆದ್ರೆ ಪಾಪ ನಿಮಗೂ ತೊಂದರೆ ಕೊಟ್ಟಾಗೈತಿ. ನೀವು ಕೆಲಸ ಬಗ್ಸಿ ಬಿಟ್ಟು ಕ್ಯಾಚ ನಮಗೆ ಸೆಕ್ಯೂರಿಟಿ ಕೊಡ್ತೀರಿ, ನಮಗೆ ಬಂದೋಬಸ್ತಿ ಕೊಡಾಕತ್ತೀರಿ ಅಂತಂದ್ರೆ ತಮ್ಮ ನಾವು ಧನ್ಯವಾದ ಹೇಳ್ತೀವಿ. ಅದು ಪ್ರಶ್ನೆ ಬಂದಿರೋದಿಲ್ಲ. ಆದ್ರೆ DDPIಗಳು ಎಷ್ಟು ನಿರ್ಲಕ್ಷ್ಯ ಮಾಡಕತ್ತಾರ ಸರ್ ಇದಕ್ಕೆ. ಅಲ್ಲ, ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುಂತಾರ ಸರ್ ಇದಕ್ಕೆ. CO ಅವರು ಕಣ್ಣು ಮುಚ್ಕೊಂಡು ಕುಂತಾರ ಇದಕ್ಕೆ. ಇಲ್ಲ ಸರ್, ಇನ್ನು ಎಷ್ಟು ದಿನ ಬರ್ತಾರೆ ಬರಲಿ. ಈಗ ಅಂದ್ರೆ ಕಾನೂನಿಗಿಂತ ಅವರೇ ದೊಡ್ಡವ್ರು ಅಂದಂಗೆ ಆತಲ್ಲ ಸರ್. ಇದು ಏನಿದ್ರ ಅರ್ಥ ಇದು ಅಲ್ರಿ? ಇಲ್ಲಿವರೆಗೆ 7 ದಿವಸವಾಗಿ ನಿರಂತರವಾಗಿರ್ತಕ್ಕಂಥ ಅವಿರತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇದೀವಿ ಅಂತಂದ್ರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? DDPIಗಿಲ್ಲ ಕಾನೂನು, ಕಾನೂನು ಚೌಕಟ್ಟಿನಲ್ಲಿ ಮಾಡಂತ ಹೇಳ್ರಿ. ಮತ್ತು ಅವರು ಮತ್ತು ಕಾನೂನು ಇವ್ರು ಕೈಗೆ ಎತ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಇರೋದು ಅದಕ್ಕೆ ಅವರು ರಾಜೀನಾಮೆ ಕೊಟ್ಟು ಹೋಗಂತ ಹೇಳ್ರಿ. ಬಂದವ್ರಿಗೆ ಮಾಡ್ತಾರೆ. DDPI ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? CO ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲರಿಗೂ ಮನವಿಯನ್ನು ಕೊಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇದ್ರ ಏನಿದ್ರ ಅರ್ಥ? ನಾವು ನ್ಯಾಯಪರವನ್ನು ಕೇಳ್ತಾ ಇದ್ದೀವಲ್ಲ. ಈ ಕಾನೂನು ಚೌಕಟ್ಟು ಹಂಗಾರೆ ನೀವು ಏನೆಲ್ಲರೂ ನಮಗೂ ಎಲ್ಲ ಅದು ಮಾಡ್ಕೊಡೋಕ್ಕಾಗುತ್ತಾ? ಕಾನೂನು ಒಂದೇ ಅಂತ ಇದೆಯಲ್ಲ ಸರ, ನಿಮ್ಮದೇ ಆದ ಒಂದು ಕಾನೂನು ಇದೆಯಲ್ಲ, ಕಾನೂನು ಪ್ರಕಾರ ಮಾಡಲಿ. ಕಾಣದ ಕೈಗಳು ಎಲ್ಲ ಮಾಡ್ತಿರ್ತಾವೆ. 8 ದಿವಸ ಅಂತ ನೋಡ್ತಾ ಇರೋದು. ಮತ್ತು ಕಾನೂನಿಗೆ ಗೌರವ ಇಲ್ಲ ಅಂತಂದ್ರೆ ಮತ್ತೆ ಏನು ಹೊಲೆಯದು ಏನಾದರೂ ಬೆಲೆಯದು ಹೊಲ ಇದ್ದಂಗೆ ಆಗುತ್ತಲ್ಲ ಸರ. ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕ ಕ್ರಮಗೊಳ್ಬೇಕ್ರೆ ನಾವು ರಾಜ್ಯಾದ್ಯಂತವಾಗಿ ಹೋರಾಟವನ್ನು ಮಾಡ್ತೀವಿ. ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇದನ್ನು ಖಂಡಿಸ್ತೀವಿ ಮತ್ತು ನಾವು ಬಿಡೋದಿಲ್ಲ. ಅದಕ್ಕೆ ಸರ್ ಇದನ್ನು ಸೂಕ್ತವಾಗಿರ್ತಕ್ಕಂಥ ಏನು ಮೇಲಾಧಿಕಾರಿಗಳಿದಾರಲ್ಲ ಅವ್ರ ಮುಂದೆ ಗಮನಕ್ಕೆ ತಂಬರಿ ಸರ. ಇದಕ್ಕೆ ನಮ್ಗೆ ಏನೈತಿಲ್ಲ ನ್ಯಾಯವನ್ನು ಕೊಡಿ ಸರ್. ಇಷ್ಟೇ ನಾನು ಕೇಳ್ತಾ ಇರೋದು ಸರ್. ನಿನ್ನೆ BO ಅವ್ರು ಬರ್ತಾರೆ, ಬಂದು ಅವ್ರು ಏನು ಹೇಳ್ತಾರೆ, ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ತೊಗೊಳಕತ್ತಿಲ್ಲ ಅಂತ ಹೇಳ್ತಾರೆ. ನಮಗೆ ಬಂದು ಅಲ್ಲ, ನಿನ್ನೆ ಹೇಳಿದ್ರಿ ಇಲ್ಲೇ ನಾವು ಕುಂತ ಇಲ್ಲೇ ಸ್ಥಳಕ್ಕೆ ಬಂದ ಹೊತ್ನಾಗ ನಾ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ PSI ಅವ್ರ ಕಡೆ ಹೋದ, CBI ಅವ್ರ ಕಡೆ ಹೋದ, ಕಂಪ್ಲೇಂಟ್ ತೊಗೊಳಕತ್ತಿಲ್ಲ ಅವರು. ಅವ್ರಿಗೆ ಹಿಂಬರು ಕೊಟ್ಟು ಅದ್ರ ಬಗ್ಗೆ ಹೇಳಿಲ್ಲ ಅವರು. ಹಿಂಬರೋದು ಏನೂ ಹೇಳಿಲ್ರಿ ಅವರು. ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀವಿ, ಅವ್ರು ಒಟ್ಟ ತೊಗೊಳಲ್ರು. ನಿನ್ನೆರ ಹೋಗಿ ಬಂದಿನ ಪೇಷಂಟ್ ಅಂತ ಹೇಳಿ ನಿಮ್ಗೊಂದು ಅವ್ರು ಕೊಟ್ಟದ್ದು ಹಿಂಬರ ಕಳಿಸ್ತೀವಿ. ಇಲ್ರಿ, ಐತ್ರಿ, ಕೊಟ್ಟಾರೆ ನಮ್ಗೆ ಐತದು. ನೀವು ಹಿಂಬರ ಕೊಟ್ಟಿದ್ದು, ಅವ್ರು ನಿಮಗೆ ಕೊಟ್ಟಿದ್ದು ಕೊಡ್ರಿ. ಅವ್ರಿಗೆ ಪವರ್ ಅದನ್ನು ಕೊಟ್ಟಿರ್ತೀವಿ ನಾವು ಬಂದೋಬಸ್ತ್ ಕೊಡ್ತೇವಲ್ಲ, ಅವರಿಗೆ ಪವರ್ ಐತಿ. ಕರ್ನಾಟಕ ಶಿಕ್ಷಣ ಮಸೂದೆ ಕಾಯ್ದೆ 1983 ಕಲಂ 13 ಅಡಿಯಲ್ಲಿ ಕೈಗೊಳ್ಳುವ ಅಧಿಕಾರ ನೇರವಾಗಿ BO ಕೊಟ್ಟರೆ ಅವರು ನಮಗೆ ಭದ್ರತೆ ಕೊಡೋದಕ್ಕೆ ಅವಾಗ ನಾವು ಬರ್ತೇವೆ. ಆ್ಯಕ್ಚುಲಿ ನನಗೆ ಬಂದ್ ಮಾಡೋ ಅಧಿಕಾರ ಆಗಿಲ್ಲ, ಅವ್ರು ಕ್ಲೋಸ್ ಮಾಡೋ ಅಧಿಕಾರ ಆಗಿಲ್ಲ. ನಾವು ಮೊದಲಾದ್ರೂ ಅದನ್ನೇ ಹೇಳ್ಕೊತಾ ಇದ್ದೀವಿ ರೀ BO ಅವರಿಗೆ. ನಿನ್ನೆ ಬಂದಾಗ ನಾ 2-3 ಸಲ ಮತ್ತೆ ಕಂಪ್ಲೇಂಟ್ ಕೊಡೋಕೆ ಹೋಗಿನಿ, ತೊಗೊಂಡಿಲ್ಲ.
ಅಲ್ಲ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ಬೋದಲ್ಲ ಸರ್. ಈಗ ಅನಿರ್ದಿಷ್ಟ ಮಾಡಿ ಕೇಸ್ ಮಾಡ್ಯಾರ ಅಂತಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ಬೋದಲ್ಲ ಸರ್. ಕ್ರಿಮಿನಲ್ ಕೇಸ್ ಹೆಂಗೆ ಮಾಡ್ಬೇಕು ಅದನ್ನ ಹೇಳಿ ಯಾವ ಥರ ಮಾಡ್ಬೇಕು ಅಂತ ಹೇಳಿ ಅವ್ರು ಫಾಲೋ ಮಾಡ್ಲಿಕ್ಕೆ ಇಲ್ಲ ಸರ್, ರಾಜಕೀಯ ಮಾತಾಡಿರ್ತೈತೆ ಅವರು ಬಗ್ಗಿರ್ತಾರೆ ಬಗ್ಲ ಸರ್. ಅದು ಇನ್ನೂ ಎಷ್ಟು ನಾಲ್ಕತ್ತಾವಲ್ಲಕ್ಕ ಇನ್ನು ಬರ್ತೀನಿ ಒಲಿ ಓಡ್ತೀವಿ, ಅಡುಗೆ ಮಾಡ್ಕೊತೀವಿ, ಕುಂದಿರ್ತೀವಿ, ಏನು ತೊಂದರೆ ಇಲ್ಲ ಸರ್. ಅದ್ರಾಗೆ ನಮಗೆ ಫರಕ್ ಬೀಳಂಗಿಲ್ಲ. ಅಲ್ಲ ಇನ್ಲೀಗಲ್ ಆಗೈತಿ, ನೀವು ಮಾಡೋದು ತಪ್ಪಂದ್ರೆ ನಮ್ಮ ಸಂಘಟನೆ ಮ್ಯಾಗ ಇಲ್ಲಿದ್ದಾರ ಮ್ಯಾಗ ನಮ್ಮ ಮ್ಯಾಗ ಕೇಸ್ ಮಾಡಿರಿ, ಅದನ್ನ ಕಾನೂನು ಕ್ರಮ ತಗೋ ಅಂತ ಹೇಳ್ರಿ. ವಾಲ್ಲ ಅವ್ರಿಗೆ ತಾಕತ್ತಿತ್ತಪ್ಪ ಅಂತಂದ್ರೆ ಅದ್ರ ಬಂದ್ ಮಾಡಿಸೋದು ಅವ್ರಿಗೆ ಧೈರ್ಯ ಇತ್ತಪ್ಪ ಅಂದ್ರೆ ಬೇಕಾದ ರಾಜಕೀಯ ಬಲ ಇರಲಿ, ಕಾನೂನು ಚೌಕಟ್ಟಿಗಿರಲಿ, ಅವ್ರನ್ನ ಬಂದ್ ಮಾಡಂತ ಹೇಳ್ರಿ. 32 ಸ್ಕೂಲ್ ಇದ್ದವಪ್ಪ ಅಂದ್ರೆ ಅದಕ್ಕೆ ಆರ್ಡರ್ ಮಾಡ್ಬೇಕಂದ್ರೆ ಅವ್ರು ಆಡ್ಬೇಕು ಸರ್. ಅವ್ರು ಮಾಡ್ಬೇಕಾದ್ರೆ ನಿಮ್ಮ ತಂದು ಏನಂತಾರೆ ಭೂಮಿ ಮೇಲೆ ಗುಬ್ಬಾಸ್ತ್ರ ಬಸ್ತಾ ನಿಮ್ಮ ಏನು ಮಾಡೋಕೆ ಆಗೋದಿಲ್ಲ ಸರ್. ನೀವು ರಕ್ಷಣೆ ಎಲ್ಲರಿಗೂ ಕೊಡ್ಬೇಕಾಗತ್ತೆ, ನೀವು ಕೊಡ್ತೀರಿ. ನೀವು ಅವ್ರು ತಮ್ಮ ಕಾನೂನು ಚೌಕಟ್ಟಿಗೆ ಇರ್ತೈತಿ, ಪರ್ಮಿಷನ್ ಕೊಡೋರು ಅವರು, ರದ್ದು ಮಾಡೋರು ಅವರು ಅದನ್ನ ಮಾಡ್ಬೇಕು ಸರ್. ಅದನ್ನ ಬಂದ್ಮೇಲೆ ನಿಮ್ಮ ಪ್ರೆಷರ್ ಮಾಡ್ತೀರಿ, ನೀವೇ ಮಾಡೋಕ್ಕೆ ಸಾಧ್ಯ ಆಗ ಸರ್. ಅದನ್ನು ಮಾಡಲ್ಲ ಸರ್. ಅವ್ರು ಎಷ್ಟು ಜನ ಮಾಡ್ತಾರೆ ಮಾಡೋಲ್ರಕ್ಕೆ ನೋಡೋಣ. ಅದು ಎಷ್ಟು ಜನ ಬೇಕಾಯ್ತು ಹೋಲಿ, ಅದಕ್ಕೆ ನಾವು ಬದ್ಧವಾಗಿ ಕುಂದಿರ್ತೀವಿ ಸರ್. ಅದರದ್ದೇನು ತೊಂದರೆ ಇಲ್ಲ. ಇನ್ನೊಂದು ತಿಂಗಳಗಟ್ಟಲೆ ಹೋದ್ರೂ ಕೂಡ ಕುಂದಿರ್ತೀವಿ ಸರ್. ನಾವು ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ನೀವು ಯಾವುದೇ ರೀತಿಯಿಂದ ಪ್ರೆಷರ್ ಮಾಡಬೇಡ ಸರ್. ಯಾವುದೂ ಒತ್ತಾಯ ಮಾಡಕ್ಕೆ ಹೋಗ್ಬೇಡ್ರಿ. ನಾವೇನು ರಕ್ಷಣೆ ಕೊಡ್ಬೇಕಾಗಿತ್ತು ತಾವು ದಯವಿಟ್ಟು ರಕ್ಷಣೆ ಕೊಡ್ರಿ. ನಾವು ಕಾನೂನು ಚೌಕಟ್ಟೊಳಗೆ ಕಾನೂನೊಳಗೆ ನಾವು ಹೋರಾಟ ಮಾಡಕ್ಕೆ ನಾವು ತಯಾರಿರ್ತೀವಿ. ಪ್ರೆಷರ್ ಕೊಟ್ಟಿಲ್ಲ ಆ್ಯಕ್ಚುಲಿ ಅವ್ರು ಸಂಬಂಧಪಟ್ಟ ತಿಳಿಸಾಕ್ತಾರೆ, ಅವ್ರು ಸ್ಪಂದನೆ ಮಾಡೋದು ಒಳ್ಳೆ ಸರ್. ನಾವು ನಾವೇನಿಲ್ಲ ಅಂತ ಹೇಳಿಲ್ಲ. ನಾವು ಮುತ್ತಿಗೆ ಹಾಕ್ತೀವಿ ಅಂದ್ರೆ ನೀವು ನೋಟಿಸ್ ಕೊಡ್ತೀರಿ, ಹೌದಾ? ಅವ್ರಿಗೆ ಹೋರಾಟ ಮಾಡ್ತೀವಿ ಅಂತ ನಿಮಗೂ ಲಾಸ್ಟ್ ಟೈಮ್ ಒಂದು ಡಿಸೆಂಬರ್ದಾಗ ನಾನು ನಿಮ್ಗೆ ಲೆಟರ್ ಕೊಟ್ಟಿದ್ದೀನಿ. ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋತೀವಿ ನಿಮ್ಮ ಮೇಲೆ ಅಂತ ಅವ್ರಿಗೆ ಏನಾದರೂ ನೀವು ನೋಟಿಸ್ ಕೊಟ್ಟಿಲ್ಲ. ಇಲಾಖೆ ತಿಳಿಸ್ತೀವಿ ಆ್ಯಕ್ಚುಲಿ ಏನು ಸಮಸ್ಯೆ ಐತಿ ಅಂತ ಪರಿಹಾರ ಮಾಡ್ತಾ ಅಂತ ತಿಳಿಸ್ತೀವಿ ಆಯಿತಾ. ನೀವೇನು ಹೇಳಿದ್ರಿ ಆ ಪ್ರಕಾರ ಮಾಡಿವ್ರು ಆ್ಯಕ್ಚುಲಿ. ನೀವೇನು ಹೇಳಿದ್ರಿ ಆ ಪ್ರಕಾರ ಮುತ್ತಿಗೆ ಹಾಕೋ ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿ ಏನು ಹೇಳ್ತಾರೆ ಆ ಪ್ರಕಾರ ಆ್ಯಕ್ಟ್ ಮಾಡಿರ್ತಾವೆ. ಅಲ್ಲ ಅದು ಆಯ್ತು ರೀ. ನಿಮ್ಮ ನೀವೇನು ಪ್ರತಿಭಟನೆ ಮಾಡಿದ್ರೆ ಡೇ ಟು ಡೇ ನಾವು ಸಂಬಂಧಪಟ್ಟ ಇಲಾಖೆ ತಿಳಿಸ್ತಾನೆ ಇರ್ತೀವಿ ನಾವೆಲ್ಲ ಆಯಿತಾ. ಕೊಡಬೇಕು ಸರ್. ಮಾಡಿ ಸರ್, ಏನು ಪ್ರಶ್ನೆ ಇಲ್ಲ. ಅವ್ರು ಎಷ್ಟು ನಿರ್ಲಕ್ಷ್ಯನ ಮಾಡ್ತಾರೋ ಅವ್ರು ಮಾಡಲಿ ಸರ್. ಅದಕ್ಕೆ ನಾವು ತಯಾರಿ ಹೆಚ್ಚಾಕೋತ ಹೋಗ್ತದ್ರಿ. ಇವತ್ತು ರಾಜ್ಯ ಉಪಾಧ್ಯಕ್ಷರು ಬರ್ತಾರ, ನಾಳೆ ಮತ್ತೆ ರಾಜ್ಯಾಧ್ಯಕ್ಷರು ಬರ್ತಾರ, ಮತ್ತೆ ನಾವಂತೂ ಸರ್ ಇದನ್ನ ಮೇಟ್ಗೆ ಹತ್ತದ ಬಿಡಂಗಿಲ್ಲ ಸರ್. ಅದು ಎಲ್ಲಿ ಮಟ್ಟ ಹೋಗೈತಿ ಹೋಗ್ಲಿ. ಅದು ಇನ್ನೂ ಒಂದು ತಿಂಗಳು ಹೋದ್ರೂ ಕೂಡ ಬಿಡಂಗಿಲ್ಲ ಸರ್. ನೋಡ್ತೀವಿ ಸರ್, ಇನ್ನೂ 2-3 ಸಲ ನೋಡ್ತೀವಿ. ಸೀದಾ ಜಿಲ್ಲಾಡಳಿತ ಭವನ ಮುಖ್ಯ ಹಾಕಿ ತಯಾರು ಮಾಡ್ತೀವಿ ನಾವು. ಅಲ್ಲಿ ಹೋದ್ಮೇಲೆ ಅದು ಏನಾಗತ್ತೆ ಆಗೋಲ್ಲ ಸರ್. ನೋಡ್ತೀವಿ ಸರ್. ಇನ್ನೂ ತಾಳ್ಮೆ ಕಳ್ಕೊಂಡಿಲ್ಲ ಸರ್. ನಾವು ತಾಳ್ಮೆ ಕಳ್ಕೊಂಡ್ಮೇಲೆ ಮುಂದೆ ಏನಾಗತ್ತೆ ನೋಡೋಣ ಸರ್. ಈ ರೀತಿ ಇನ್ಲೀಗಲ್ ಆಗಿದ್ರು ಕೂಡ ಈ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂತಾರೆ. ಏನೋ ರಾಜಕೀಯ ಒಳಗೆ ಕೆಲಸ ಮಾಡ್ತಾರೋ, ರಾಜಕೀಯ ಕೈಗೊಳಗೆ ಕೆಲಸ ಮಾಡ್ತಾರೋ, ಕಾನೂನು ಚೌಕಟ್ಟಿಗೆ ಕೆಲಸ ಮಾಡ್ತಾರೋ, ಅದು ಯಾವುದೋ ನಮಗೆ ತಿಳಿವಲ್ಲಾಗೈತದ. ಇಲ್ಲ ಸರ್, ನೋಡೋಣ ಯಾರು ಮಾಡಿದ್ರು ಸರ ಕಾನೂನು ಚೌಕಟ್ಟೆ ಮಾಡೋ, ಕಾನೂನು ಕೈತೊಳಗೆ ಕೆಲಸ ಮಾಡ್ಬೇಕು. ಅದು ಮೀರಿ ಅಂತೂ ಮಾಡೋಕ್ಕೆ ಆಗೋದಿಲ್ಲ. ಇರಲಿ ಸರ್, ಯಾಕಂದ್ರೆ ಅವ್ರು ರೊಕ್ಕಿದ್ದವರು, ಬಲಿಷ್ಠ ಇದ್ದವರು, ಅಧಿಕಾರ ಇದ್ದವ್ರಿ ಮಾಡಲಿ ಸರ್. ಪ್ರಶ್ನೆ ಬಂದಿಲ್ಲ. ಕಾಣದ ಕೈಗಳು ಈ ಥರ ಮಾಡ್ತಾ ಇದ್ವು ಅಂತಂದ್ರೆ ನಾವು ಅದಕ್ಕೆ ಯಾವಕ್ಕೂ ಬಗ್ಗಂಗಿಲ್ಲ ಸರ. ಇದು ಮಾಡಂಗಿಲ್ಲ. ನಾವು ಏನೈತಲ್ಲ ನಿರಂತರವಾಗಿರ್ತದೆ ಹೋರಾಟ ಮಾಡೋದು. ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಮ್ದು ಹೋರಾಟ ಇರುತ್ತೆ. ಎರಡನೇದು ಏನಂತಂದ್ರೆ ನೀವು ಏನತ್ತಲ್ಲ ನಿಮ್ಗೆ ನಾನು ಫೋನ್ ಮಾಡಿದ್ರು ಕೂಡ DD4 ಸರಿಯಾಗಿ ರೆಸ್ಪಾನ್ಸ್ ಮಾಡಾಕ್ತಾ ಇರಲ್ಲ, ಮಾತಾಡಕ್ತಾ ಇರಲ್ಲ. ಅಂದ್ರೆ ಅದೇನೋ ಅವ್ರ ಮನಿ ಏನ್ರಿ ಸರ್, ಅದು ಸಾರ್ವಜನಿಕರ ಆಸ್ತಿ, ನಮ್ಮ ಆಸ್ತಿ ಅದು. ಅಲ್ಲಿ ಅವ್ರು ಕೆಲಸ ಮಾಡಕ್ಕೆ ಬಂದಿರ್ತಾರೆ, ನೌಕರಿ ಮಾಡಕ್ಕೆ ಬಂದಿರ್ತಾರೆ. ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಆಗಿದ್ದು ಹೇಳಾಕ್ತಾ ಇರಲ್ಲ ಅಂತಂದ್ರೆ ಎಷ್ಟು ಮಟ್ಟಿಗೆ ಬಲಟ್ಟಿರ್ಬೋದು ಸರ್. ಅವ್ರ DC ಸರ್ ಅವರು ಫೋನ್ ರಿಸೀವ್ ಮಾಡಲ್ರಿ, CS ಸರ್ ಫೋನ್ ರಿಸೀವ್ ಮಾಡಲ್ರಿ. ಅಂದ್ರೆ ಎಷ್ಟು ರಾಜಕೀಯ ಕೈಗೊಂಬೇಕಾರ ನೋಡಿ ಸರ್ ಅವರು. ಹೆಂಗೆ ಸರ್ ಇದು ಕರ್ಮ? ಓಡಾಕೋದು ಸಾರ್ವಜನಿಕರಿಗೆ ಸ್ಪಂದನೆಯನ್ನು ಮಾಡ್ತೀವಿ ಯಾವುದೇ ಸಂದರ್ಭದಲ್ಲಿ ಅಂತ ಹೇಳ್ತಾರೆ, ಯಾವುದೋ ಫೋನ್ ಎತ್ತ. ಇದು ಭಾಳ ಅನ್ಯಾಯ ಇದೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ವ್ಯವಸ್ಥೆ ಅಂತ ಇದೆ ಅಂತಂದರೆ ಇದು ಇನ್ನೂ ಹೆಂಗಿದೆ ಅಂತ ವಿಚಾರ ಮಾಡಬೇಕು ಸರ್. ಯಾಕಂದ್ರೆ ಕಾನೂನಕ್ಕಂತ ಯಾರೂ ದೊಡ್ಡವರಲ್ಲ, ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನು ಮಾಡಿ ಹೋಗಿಬೇಕು. ನಿನ್ನೆ DYSP ಸಾಹೇಬರು ಮಾತಾಡಿದ್ರು, ನಾಳೆಗಾರ ಕರ್ಸು ವ್ಯವಸ್ಥೆ ಮಾಡ್ತೀನಿ ಅನ್ನೋರವರೇ ಇದು ಮಾಡ್ರಿ ಅಂತ ಹೇಳಿ. DDPR ಬಂದು ಇಲ್ಲಿವರೆಗೆ ಬಂದಿಲ್ಲ ಅಂದರೆ DDPR ಫಸ್ಟ್ 2 ದಿನ ಕುಂತ 2 ದಿನಕ್ಕೆ ಬಂದಾರ ಸರ್. ಬಂದು ಆಯ್ತು, ನಾ ಸೋಮವಾರ ಬಂದು ಅದು ಏನು ಕ್ರಮ ಕೈಗೊಳ್ತೀನಿ ಅಂತ ಹೇಳ್ಯಾರ. ಸೋಮವಾರವರೆಗೆ ನಿನ್ನೆ ಹೋಯ್ತು ರೀ. ಮತ್ತು ಸೋಮವಾರವರೆಗೆ ನಾವು ಒಂದು ರೀತಿ ಶಾಂತಿಯುತ ಹೋರಾಟನ ಮಾಡ್ಕೊತಾ ಬಂದಿದ್ದೀವಿ. ಸುಮ್ಮನೆ ನಾವು ಒಬ್ಬರು ತಿಳಿದವರಾಗಿ ಸಂಘಟನಾಕಾರರಾಗಿ ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರ ಒಂದು ಯಾವ ರೀತಿ ಗೈಡೆನ್ಸ್ ಕೊಡ್ತಾರೆ ಆ ರೀತಿಯಾಗಿ ಹೊರಟಿದ್ದೀವಿ ರೀ. ಇನ್ನೂ ಮತ್ತು ಇಡೀ ರಾಜ್ಯದಲ್ಲೇನ ಇದು ಹೇಳೋಕ್ಕೆ ಮುಂಚಿತವಾಗಿ ಅವ್ರು ಬಂದು ಕ್ರಮ ಕೈಗೊಂಡ್ರೆ ಯಾವುದೇ ರೀತಿ ಪ್ರಕಾರ ಏನು ಮಾಡ್ಕೋಬೋದು ಇಲ್ಲಿ ಅಂದರೆ ಇಲ್ಲೇ ಕೊಡಲಿ ಎಲ್ಲೇ ಕೊಡಲಿ ಏನು ನಮ್ಮ ಬೇಡಿಕೆ ಮೇನ್ ಬೇಡಿಕೆ? ನಮ್ಮ ಮೇನ್ ಬೇಡಿಕೆ ಅಂದ್ರೆ ವಿದ್ಯಾಸ್ಫೂರ್ತಿ ಸ್ಕೂಲ್ ಇಲ್ಲಿ ವಿದ್ಯಾನಗರದಾಗಿದ್ದು, ಡವಳಗೆಯಲ್ಲಿದ್ದು ಮಾನ್ಯತೆ ರದ್ದಾಗಬೇಕು ಸರ್. ಯಾವಾಗ ಮಕ್ಕಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಯಾಕಂದ್ರೆ ಈಗ ಆಲ್ರೆಡಿ ಮಕ್ಕಳಲ್ಲಿ ಕಲಿಯಾಕತ್ತಾವ, ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ, ಅದಕ್ಕಂತ 4 ದಿನ ಟೈಮ್ ತೊಗೊಂಡೋಗ್ಯಾರ ಅವರು. ವ್ಯವಸ್ಥೆ ಮಾಡಿ ನಾವು ಕೊಡ್ತೀವಿ ಅಂತೇಳಿ
ಅದನ್ನ ಏನೈತಿ ಅದು ರೈಟಿಂಗಲ್ಲಿ ಕೊಡಬೇಕು. ಆ ಶಿಕ್ಷಣ ಸಂಸ್ಥೆಯವ್ರು ಏನು ಅನಧಿಕೃತವಾಗಿ ಮಕ್ಕಳು ವಸತಿಗಳನ್ನು ನಡ್ಸಕತ್ತಾರಲ್ಲ, ಆ ವಸತಿಗಳನ್ನು ನಡ್ಸೋಕೆ ಯಾವುದೇ ಇದು ಇರಲಿ, ಪರ್ಮಿಷನ್ ಇಲ್ಲರಿ ಅವ್ರಿಗೆ, ಅವ್ರ ಮೇಲೆ ಒಂದು FIR ಮಾಡಬೇಕು ಅಷ್ಟೇ. ಎಲ್ಲ ಅಧಿಕಾರಿಗಳು ಗಮನಕ್ಕೆ ಇರ್ತೈತ್ರಿ ಅದು, ಇರ್ತೈತೆ ರೀ. ಅಧಿಕಾರಿಗಳು ಗಮನಕ್ಕೆ ಇರ್ತೈತಿ, ಅಧಿಕಾರಿಗಳು ಗೊತ್ತಿರ್ತೈತಿ ಎಲ್ಲಿ ಏನು ನಡೀತೈತೆ ಅಂತ ಕೇಳಿ ಅಂದ್ರೆ ಅದನ್ನ ಅವ್ರು ಕ್ರಮ ತೊಗೊಂಡಿಲ್ಲ ಅಂತಂದ್ರೆ ಎಲ್ಲ ನಾವು ಹೇಳಿಕೊಟ್ಟಾಗ ನಾವು ಹೇಳಿದಾಗ ಆಕತ್ತಂದ್ರೆ ಇಲ್ಲ, ಅದು ಎಲ್ಲರೂ ಗಮನಕ್ಕೆ ಇರ್ತೈತೆ, ಅದು ಮಾಡ್ಬೇಕು, ಅವ್ರು ಮಾಡಂಗಿಲ್ಲ. ಇನ್ನೂರಿಗೆ ಆ ಸ್ಕೂಲ್ ಮೇಲೆ ಕ್ರಮನ ತೊಗೊಂಡಿಲ್ಲ ಅಂತಂದ್ರೆ ಎಂಥ ಕ್ರಮ? ಏನು ಎಷ್ಟು ದಿನ ಕುಂದಿರ್ಲಿ ಅಂತ ಹೇಳಿ ಸಾರ್ವಜನಿಕರು ಹೇಳಕತ್ತಾರ್ರಿ. ಇಲ್ಲಿ ಇರ್ತಕ್ಕಂಥ ಕ್ಷೇತ್ರ MLA ಹೇಳಕತ್ತಾರಂತ DDP ಅವ್ರು. ಹಾಂ, ಏನು ಮಾಡ್ತಾರೆ ಬಿಡು, ಅವ್ರು ಕುಂದಿರ್ತಾರೆ ಎದ್ದು ಹೋಗ್ತಾರೆ ಅನ್ನುವಂಥ ಇದು ಹೊಂಟದ್ರಿ ಅಧ್ಯಕ್ಷರು. ಒಂದು ಸ್ವಜಾತಿಯ ಒಂದು ಹಿಡ್ಕೊಂಡು ಹೊಂಟ್ಬಿಟ್ಟಾರ ಅಷ್ಟೇ. ದಲಿತರಂದ್ರೆ ಇವ್ರಿಗೆ ಕಿಮ್ಮತ್ ಇಲ್ದಂಗೆ. ಮತ್ತಿಲ್ಲ, ಸ್ವಜಾತಿಯ ಶಿಕ್ಷಣ ಸಂಸ್ಥೆಗಳನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಕತ್ತಾರ ಅವರು ಓದವಲ್ಲ, ಮತ್ತು ಹಿಂಗಾಗಿ ದಲಿತರ ಏನ SC ST ಮಂದಿ ಅಂದ್ರೆ ಇವ್ರಿಗೆ ಏನೂ ದಾದಿಲ್ಲ. ಇವತ್ತು 7ನೇ ದಿನದ ಹೋರಾಟ ಅಂದ್ರೆ ಗೊತ್ತಾಗ್ಬಿಡ್ತೈತ್ರಿ. ಮಾತಾಡಿ, ಏನು ತೊಂದರೆ ಇಲ್ಲ, ಹಿಂಗಾಗಿ ಇಟ್ಕೊಂಡ್ರು ಯಾಕೆ ತಲೆ ಕಟ್ಟೋದು? ಇವತ್ತು ಲಾಸ್ಟ್ ಇದೆ, ಊಟ ಗೀಟ ಮಾಡ್ಕೊಂಡು ಕುಂದ್ರು ನಾಳೆದ ಉಪವಾಸ ಸತ್ಯಾಗ್ರಹ ಕುಂತ್ಕೊಂಡು ಏನಾಗತ್ತ ಒಂದು ಕಿರಿಕಿರಿ ಬೇಡ. ನಾಳೆದ ಯಾರು ಊಟ ಮಾಡುವಂಗಿಲ್ಲ, ಉಪವಾಸನ ಇಲ್ಲೇ ಮಲ್ಕೊಂಡು ರಾಜ್ಯದ ಮೂಲೆ ಮೂಲೆ ಎಲ್ಲರೂ ಬರ್ತಾರೆ. ಪ್ರತಿಯೊಂದು ಏನೈತಲ್ಲ ಅದು ಒಂದು ದೀರ್ಘ ಹೊತ್ತುವರೆಗೂ ಅದನ್ನ ತಿಳಿದ್ಕೊಳ್ರಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.